ವೇದಿಕೆ ಪಕ್ಷದ ನಾಯಕ ದಳಪತಿ ವಿಜಯ್ ಮುಂಬರುವ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ 234 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಈಗ ಈ ಪಟ್ಟಿಯಲ್ಲಿರೋ ಒಂದು ಹೆಸರು ಮಾತ್ರ ಈಗ ಇಡೀ ದೇಶದ ಗಮನ ಸೆಳೀತಾ ಇದೆ. ವಿಜಯ್ ಅವರ ಮಾನವೀಯತೆಯ ಗುಣಕ್ಕೆ ಇದು ಸಾಕ್ಷಿ ಅಂತ ಹೇಳಬಹುದು. ವಿಜಯ್ ಅವರು ತಮ್ಮ ಮೊದಲ ಸಿನಿಮಾದಿಂದಲೂ ನೆರಳಿನಂತೆ ಜೊತೆಗಿದ್ದ ರಾಜೇಂದ್ರನ್ ಅವರ ಮಗ ಶಬರಿನಾಥನ್ ಅವರಿಗೆ ವಿರುಗಂಬಕ್ಕಂ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರು. ಇದರಿಂದ ತಂದೆ ಮಕ್ಕಳು ಇಬ್ಬರೂ ವೇದಿಕೆ ಮೇಲೇನೆ ಭಾವುಕರಾದರು. ಅಂದಹಾಗೆ ರಾಜೇಂದ್ರನ್ ಅವರು ಮೊದಲಿನಿಂದ ವಿಜಯ್ ಅವರ ಕಾರು ಚಾಲಕರಾಗಿ ಕೆಲಸ ಮಾಡ್ತಿದ್ದಾರೆ. ಇತ್ತೀಚೆಗೆ PA ಆಗಿ ನೇಮಕ ಕೂಡ ಆಗಿದ್ರು. ವಿಜಯ್ ಅವರು ಶಾಸಕ ಸ್ಥಾನದ ಉಮೇದುವಾರಿಕೆ ನೀಡಿರೋದನ್ನ ನೋಡಿ ರಾಜೇಂದ್ರನ್ ಹಾಗೆ ಶಬರಿನಾಥನ್ ಇಬ್ಬರೂ ಕೂಡ ಭಾವುಕರಾಗಿ ಕಣ್ಣೀರಿಟ್ರು. ವೇದಿಕೆ ಮೇಲೆ ವಿಜಯ್ ಅವರ ಪಾದಗಳನ್ನು ಮುಟ್ಟಿ ಅಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡಿದಾಗ ಸ್ವತಃ ವಿಜಯ್ ಅವರೇ ಮುಂದೆ ಬಂದು ಶಬರಿನಾಥನ್ ಅವರ ಕಣ್ಣೀರನ್ನ ಒರೆಸಿ ಸಮಾಧಾನ ಮಾಡಿದ್ರು. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ರಾಜೇಂದ್ರನ್ ಅವರು ಕಳೆದ 30 ವರ್ಷಗಳಿಂದ ವಿಜಯ್ ಅವರ ಜೊತೆಗೇನೆ ಇದ್ಕೊಂಡು ವೈಯಕ್ತಿಕ ಕಾರು ಚಾಲಕನಾಗಿ ಹಾಗೆ PA ಆಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಅವರ ಮಗ ಶಬರಿನಾಥನ್ ಕೂಡ ಮೊದಲಿನಿಂದ ವಿಜಯ್ ಅಭಿಮಾನಿ ಸಂಘದ ಸಕ್ರಿಯ ಕಾರ್ಯಕರ್ತರಾಗಿದ್ದು ಅನೇಕ ಕಲ್ಯಾಣ ಕಾರ್ಯಕ್ರಮಗಳಲ್ಲೂ ತೊಡಗಿಸಿಕೊಂಡಿದ್ರು. ಕಳೆದ ವರ್ಷ ಶಬರಿನಾಥನ್ ಅವರು ವಿರುಗಂಬಕ್ಕಂ ಕ್ಷೇತ್ರದ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ರು. ಹೀಗಾಗಿ ಅವರಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಅಭಿಮಾನಿಗಳು ಕೂಡ ಖುಷಿಯಲ್ಲಿದ್ದಾರೆ. ಇನ್ನು ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆಗಿಳಿತಾ ಇದ್ದಾರೆ. ಅಭ್ಯರ್ಥಿಗಳ ಪಟ್ಟಿಯನ್ನ ಘೋಷಿಸೋ ಸಂದರ್ಭದಲ್ಲೇ ವಿಜಯ್ ಅವರು ತಾವು ಕೂಡ 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡೋದಾಗಿ ಹೇಳಿಕೊಂಡ್ರು. ಪೆರಂಬೂರು ಮತ್ತು ತಿರುಚಿರಾಪಳ್ಳಿ ಪೂರ್ವ ಕ್ಷೇತ್ರಗಳಿಂದ C. ಜೋಸೆಫ್ ವಿಜಯ್ ಹೆಸರಿನಲ್ಲಿ ಅವರು ಕಣಕ್ಕಿಳಿಯಲಿದ್ದಾರೆ. ಹಾಗೆ ಜನರ ಜೊತೆ ನಿಲ್ಲೋರನ್ನ ಮತ್ತು ಜನರ ಕಷ್ಟಗಳಿಗೆ ಸ್ಪಂದಿಸೋರನ್ನೇ ನಾನು ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡಿದ್ದೀನಿ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡ್ರು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.